Great. Here's a motivational story in Kannada about perseverance and the pursuit of dreams. ಅಡ್ಡಗೆರೆ 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 ಮೂಡಲಂಗಿ ಕನಸು. ಎ ಡ್ರೀಮ್ ಬಿಯಾಂಡ್ ಲಿಮಿಟ್ಸ್. ಒಂದು ಹಳ್ಳಿ ಬಳಿ ಉಮೇಶ್ ಎಂಬ ಹುಡುಗನು ಜನರಿಗಿಂತ ಭಿನ್ನವಾದ ಕನಸುಗಳನ್ನು ಕಂಡು ಹೊರಟಿದ್ದ. ಅವನನ್ನು ಇತರರು ಅವನು ಹೊರಗೊಮ್ಮಲು ಎಂದು ಹೀನಾಯವಾಗಿ ಕರೆಯುತ್ತಿದ್ದರು. ಅವನು ಹಳ್ಳಿ ಪ್ರತಿ ತೊಂದರೆ ಮಸುಕಾಗಿ ನಿಂತ ಜನರ ಬಗ್ಗೆ ಯಾವಾಗಲೂ ಗಮನಹರಿಸುತ್ತಿದ್ದ. ಅವನಿಗೆ ಯಾವುದಾದರೂ ವಿಶಿಷ್ಟ ಸಾಧನೆ ಮಾಡಲು ಕನಸು ಇತ್ತು. ಒಂದು ದಿನ ಹಳ್ಳಿಯ ಹಿರಿಯವರು ಅವನನ್ನು ಸೇರಿಸಿಕೊಂಡು, ನೀನು ಏನು ಸಾಧಿಸಲು ಹೊರಟಿರುವೆ? ಇದರಿಂದೆ ನೀನು ಏನು ಸಾಧಿಸಬಹುದು ಎಂದು ಕೇಳಿದರು. ಉಮೇಶ್ ನಗುತ್ತಾ, ನಾನು ನನ್ನ ಕನಸು ಇಡೀ ಜಗತ್ತಿಗೆ ತಲುಪಿಸಬೇಕೆಂದು ಇಚ್ಛಿಸುತ್ತೇನೆ. ನಾನು ವೈಮಾನಿಕ ಇಂಜಿನಿಯರ್ ಆಗಲು ಕನಸು ಕಂಡಿದ್ದೇನೆ. ಪ್ರಪಂಚದಲ್ಲಿ ಯಾವುದೇ ಸ್ಥಳಕ್ಕೆ ಹಾರುವ ವೈಮಾನಿಕ ಯಂತ್ರಗಳನ್ನು ರಚಿಸಲು ನಾನು ಶ್ರಮಿಸುತ್ತೇನೆ ಎಂದನು. ಹಿರಿಯವರು ಮುಗ್ಗರಿಸಿ ಹಸಿವಿನಿಂದ, ಅವನು ಇದು ಸಾಧಿಸಬಹುದು ಎಂಬುದರಲ್ಲಿ ಆಶಾವಾದ ಇಲ್ಲವೆಂದು ಮಾತನಾಡಿದರು. ಆದರೆ ಉಮೇಶ್ ಧೈರ್ಯದಿಂದ ತನ್ನ ಕನಸು ಕುರಿತು ಮನಸ್ಸಿನಲ್ಲಿ ಅನುಮೋದನೆಗಳನ್ನು ಪಡೆದು ತಮ್ಮ ಹಾದಿಯನ್ನು ಮುಂದುವರಿಸಿಕೊಂಡನು. ಹಲವಾರು ವರ್ಷಗಳಿಂದ ಅವನು ಬೆಟ್ಟದ ಹತ್ತಿರ ಕನಸು ಉಳಿಸಿಕೊಂಡು ಸಮಯ ಹಾಗೂ ಶ್ರಮವನ್ನು ಹೂಡುತ್ತಿದ್ದ. ಅವನಿಗೆ ಪರಿಹಾರಗಳಿವೆ, ಬಾಧೆಗಳಿವೆ, ಆದರೆ ಕನಸು ದೃಢವಾಗಿಯೇ ಇತ್ತು. ಒಂದು ದಿನ ಅವನು ತನ್ನ ಪ್ರಯತ್ನಗಳನ್ನು ಆಕ್ಷೇಪಿಸುವ ಪ್ರಪಂಚಕ್ಕೆ ಅವನು ನಿರ್ಮಿಸಿದ ವೈಮಾನಿಕ ಯಂತ್ರವನ್ನು ಹಾರಿಸಿ ತಲುಪಿದನು. ಅವನು ಸಂಭ್ರಮದಿಂದ ಹೇಳಿದನು, ಅವನು ಅಸ್ವೀಕರಿಸಿದ ಪ್ರಪಂಚದ ವಿರುದ್ಧ ನಾನು ತಲುಪಿದನು. ಅವನ ಕಥೆ ಎಲ್ಲರಿಗೂ ಒಂದು ಪಾಠ ನೀಡಿತು. ಕನಸು ಬಲವಂತವಾಗಿ ಕಾರ್ಯಗತಗೊಳ್ಳುತ್ತಾ ಸಾಗುತ್ತದೆ. ಏನು ಬಾಧೆಗಳು ಬಂದರೂ ಕನಸು ಇಟ್ಟುಕೊಂಡು ಸಾಗಿದರೆ ಯಶಸ್ಸು ಖಚಿತವಾಗಿದೆ. ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ. I hope this story resonates with the motivational theme you wanted. Would you like any adjustments or additions to the story?